ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಾರ್ಗಳ ಸಂಖ್ಯೆ ಏರಿಕೆ ಆಗುತ್ತಲೇ ಇದೆ. ಈ ಏರಿಕೆ ಆಗುತ್ತಿರುವ ಬಾರ್ಗೆ ಕಡಿವಾಣ ಹಾಕುವ ಬದಲು ಸರ್ಕಾರವೇ ಇನ್ನೂ ಹೆಚ್ಚು ಬಾರ್ ಅನ್ನು ತೆರೆಯಲು ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಇದೀಗ ರಾಜ್ಯದೆಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಏರಿಕೆಯಾಗ್ತಿವೆ ಬಾರ್ಗಳ ಸಂಖ್ಯೆ. ಬಾರ್ಗಳ ಸಂಖ್ಯೆ ಏರಿಕೆ ಮಾಡಿ ಅನಾರೋಗ್ಯ ಗ್ಯಾರಂಟಿ ಭಾಗ್ಯ ಕೊಟ್ಟ ಸರ್ಕಾರ. ಬರೀ ಹಗರಣಗಳ ಸರಮಾಲೆಯಾದ ರಾಜ್ಯ ಅಬಕಾರಿ ಇಲಾಖೆ. ರಾಜ್ಯದಲ್ಲಿ ಅನಧಿಕೃತವಾಗಿ ಬಾರ್ಗಳು ದಿನೇ ದಿನೇ ಏರಿಕೆಯಾಗ್ತಾನೆ ಇದೆ. ಅನಧಿಕೃತ ಬಾರ್ಗಳಿಗೆ ಕಡಿವಾಣ ಹಾಕಬೇಕಿರುವ ಸರ್ಕಾರವೇ ಇದೀಗ ರಾಜಸ್ವ ಸಂಗ್ರಹ ಮಾಡುವ ಭರದಲ್ಲಿ ಬೇಕಾಬಿಟ್ಟಿ ಹೊಸ ಬಾರ್ ತೆರೆಯಲು ಲೈಸೆನ್ಸ್ ಕೊಡ್ತಿದೆ. ಇದರಿಂದ ರಾಜ್ಯದಲ್ಲಿ ನಾಯಿಗಳ ಕೊಡೆಯಂತೆ ಬಾರ್ಗಳ ಸಂಖ್ಯೆಯು ಜಾಸ್ತಿಯಾಗ್ತಿದೆ. ಇನ್ನು ರಾಜ್ಯ ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ಗಳಿಗೆ ಅನುಮತಿ ಕೊಡ್ತಿರುವ ಹಿನ್ನೆಲೆಯಲ್ಲಿ ಜನತೆಯನ್ನ ಅನಾರೋಗ್ಯಕ್ಕೆ ತಳ್ತಿದೆ. ಇದರಿಂದ ರಾಜ್ಯದಲ್ಲಿ ದಿನೇ ದಿನೇ ಆರೋಗ್ಯದ ವ್ಯವಸ್ಥೆ ಕುಸಿಯುತ್ತಿದೆ. ಹೀಗಾಗಿ ಬಾರ್ಗಳ ಸಂಖ್ಯೆ ಕಡಿಮೆ ಮಾಡಿ ಅಂತ ರಾಜ್ಯದ ಅದೆಷ್ಟೋ ಮಹಿಳೆಯರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಮಹಿಳೆಯರ ಈ ಮನವಿಗೆ ಯಾವುದೇ ಕಿಮ್ಮತ್ತು ಕೊಡ್ತಿಲ್ಲ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ಗಳಿಗೆ ಪರವಾನಗಿ ನೀಡುತ್ತಿದೆ. ಇದರಿಂದ ದಿನೇ ದಿನೇ ರಾಜ್ಯದಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರಾಜ್ಯ ಸರ್ಕಾರ ಈಗಾಗಲೇ 6,000 ಕೋಟಿಗೂ ಅಧಿಕ ಮೊತ್ತದ ಹಗರಣವನ್ನ ಮಾಡಿದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಿವೆ. ಹೌದು, ಸದನದಲ್ಲಿ ಈ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜಂಟಿಯಾಗಿ ಅಬಕಾರಿ ಇಲಾಖೆಯ ಹಗರಣದ ಬಗ್ಗೆ ದಾಖಲೆ ಸಮೇತ ಆರೋಪ ಮಾಡಿವೆ. ಆದರೆ ವಿಪಕ್ಷಗಳ ಈ ಆರೋಪಕ್ಕೆ ರಾಜ್ಯ ಸರ್ಕಾರ ಉಡಾಫೆ ಉತ್ತರ ನೀಡ್ತಾ ಬಂದಿದೆ. ಜೊತೆಗೆ ಸಚಿವರ ರಾಜೀನಾಮೆಯನ್ನು ವಿರೋಧ ಪಕ್ಷಗಳು ಕೇಳಿದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಮೊಂಡುವಾದವನ್ನ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ತಿಮ್ಮಾಪುರ ಯಾವುದೇ ತಪ್ಪು ಮಾಡಿಲ್ಲ, ಅವರು ರಾಜೀನಾಮೆ ನೀಡುವ ಅವಶ್ಯಕತೆಯೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಇದರಿಂದ ವಿಪಕ್ಷಗಳ ಆರೋಪದಂತೆ ಹಗರಣದಲ್ಲಿ ಭಾಗಿಯಾಗಿರುವ ತಿಮ್ಮಾಪುರ ಅವರನ್ನ ರಾಜ್ಯ ಸರ್ಕಾರ ಸೇಫ್ ಮಾಡುವ ಕೆಲಸ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಿದೆ. 2025 ಅಕ್ಟೋಬರ್ ಅಂಕಿಅಂಶಗಳ ಪ್ರಕಾರ ರಾಜ್ಯದಾದ್ಯಂತ ಒಟ್ಟು 14,245 ಬಾರ್ಗಳಿವೆ. ಅದೇ ರೀತಿ ಬೆಂಗಳೂರು ನಗರ ಒಂದರಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಸಂಖ್ಯೆ 3,500 ತಲುಪಿದೆ. ಇದನ್ನ ಸ್ವತಃ ಬಾರ್ ಮಾಲೀಕರ ಸಂಘದ ಸದಸ್ಯರೇ ಹೇಳ್ತಾರೆ. ಈ 3,500 ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಪೈಕಿ ಒಬ್ಬೊಬ್ಬ ಮಾಲೀಕ 15ರಿಂದ 20 ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ. ಇನ್ನು 2023-24 ಅಂಕಿಅಂಶಗಳ ಪ್ರಕಾರ ರಾಜ್ಯದಾದ್ಯಂತ ಸರ್ಕಾರಿ ಒಡೆತನದ ಎಂಎಸ್ಐಎಲ್ 1,063 ಬಾರ್ಗಳಿವೆ. ಮತ್ತೊಂದು ಸರ್ಕಾರಿ ಸ್ವಾಮ್ಯದ ಎಂಆರ್ಪಿಯು 3,700ಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದೆ. ಈ ಎಲ್ಲ 14,245 ಬಾರ್ಗಳು ರಾಜ್ಯದಲ್ಲಿವೆ. ಮತ್ತೊಂದು ಆಘಾತಕಾರಿ ಸುದ್ದಿ ಎಂದರೆ 2009 ಮತ್ತು 2016 ವರ್ಷಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರ್ಗಳು ತಲೆ ಎತ್ತಿವೆ ಅಂತ ಬಾರ್ ಮಾಲೀಕರ ಸಂಘದ ಸದಸ್ಯರೇ ಹೇಳ್ತಾರೆ. ರಾಜ್ಯ ಸರ್ಕಾರ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಬಾರ್ಗಳಿಗೆ ಪರವಾನಗಿ ಅನುಮತಿ ನೀಡ್ತಿದೆ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಹೊಸ CL7 ಬಾರ್ಗಳನ್ನು ತೆರೆಯಲು ಪರವಾನಗಿ ನೀಡಲಾಗ್ತಿದೆ ಅಂತ ಬಾರ್ ಮಾಲೀಕರು ಆರೋಪ ಮಾಡ್ತಿದ್ದಾರೆ. ಇದಲ್ಲದೆ ಒಂದು CL7 ಬಾರ್ ತೆರೆಯಲು ಸರ್ಕಾರ ಮಾಲೀಕರಿಂದ 18ರಿಂದ 20 ಲಕ್ಷ ರೂಪಾಯಿ ಕಟ್ಟಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಆರೋಪವೂ ಕೇಳಿಬರ್ತಿದೆ. ಅದೇನೆಂದ್ರೆ ಅಧಿಕಾರಿಗಳಿಗೆ ಒಂದು ಬಾರ್ ಪರವಾನಗಿ ಪಡೆಯಲು ಮಾಲೀಕರು 70ರಿಂದ 80 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಇಲ್ದಿದ್ರೆ ಅವರಿಗೆ CL7 ಪರವಾನಗಿ ಸಿಗೋದಿಲ್ಲ ಅನ್ನುವ ಗಂಭೀರ ಆರೋಪವನ್ನ ಸ್ವತಃ ಬಾರ್ ಮಾಲೀಕರ ಸಂಘದ ಸದಸ್ಯರೇ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಯಾಕಿಷ್ಟು ದೊಡ್ಡ ಪ್ರಮಾಣದಲ್ಲಿ CL7 ಬಾರ್ಗಳಿಗೆ ಅನುಮತಿ ನೀಡ್ತಿದೆ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬೇಕು. ಜೊತೆಗೆ ಈಗಾಗಲೇ ಅಬಕಾರಿ ಇಲಾಖೆಗೆ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ 40,000 ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹ ಗುರಿ ಕೊಟ್ಟಿದೆ. ಹೀಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಹೊಸ CL7 ಬಾರ್ಗಳಿಗೆ ಪರವಾನಗಿ ನೀಡುತ್ತಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗ್ತಿದೆ. ಮತ್ತೊಂದು ದುರ್ದೈವದ ಸಂಗತಿ ಏನೆಂದರೆ ಸರ್ಕಾರವೇ ಹಾಕುವ 18 ಷರತ್ತುಗಳನ್ನು ಉಲ್ಲಂಘನೆ ಮಾಡಿ CL7 ಬಾರ್ಗೆ ಅನುಮತಿ ನೀಡುತ್ತಿರೋದು ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ಈ ನಿರ್ಧಾರದಿಂದ ದಿನೇ ದಿನೇ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣಗಳು ಏರಿಕೆಯಾಗ್ತಾನೆ ಇದೆ. ಜೊತೆಗೆ ದಿನೇ ದಿನೇ ಕುಡಿಯುವವರ ಸಂಖ್ಯೆಯೂ ಜಾಸ್ತಿಯಾಗ್ತಿದೆ. ಇದರಿಂದ ಯುವ ಜನತೆ ವ್ಯಸನದತ್ತ ಹೋಗ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ.
ಅಷ್ಟೇ ಅಲ್ಲದೆ ದಿನೇ ದಿನೇ ರಾಜ್ಯದ ಯುವ ಜನತೆಯ ಆರೋಗ್ಯವು ಕ್ಷೀಣಿಸುತ್ತಿದೆ. ರಾಜ್ಯ ಸರ್ಕಾರ ಜನತೆಯ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ಕೇವಲ ರಾಜ್ಯದ ಬೊಕ್ಕಸದ ಕಡೆಗೆ ಮಾತ್ರ ಗಮನ ಹರಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ರಾಜಸ್ವ ಸಂಗ್ರಹ ಮಾಡುವ ನೆಪದಲ್ಲಿ ರಾಜ್ಯವನ್ನ ಅನಾರೋಗ್ಯ ಕೂಪಕ್ಕೆ ತಳ್ಳುತ್ತಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ರಾಜ್ಯದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಇಷ್ಟಾದರೂ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕದೇ ಇರೋದು ರಾಜ್ಯದ ಜನತೆಯ ದುರ್ದೈವವೇ ಸರಿ. ವಿನೋದ್ ಎಂ ಕಮತರ, ಆರ್ಮ್ಯಾಕ್ಸ್ ನ್ಯೂಸ್ ಕನ್ನಡ.